ಲಡ್ಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆನ್ಸೇಷನ್ ನ್ಯೂಸ್ ಅಟ್ ಪ್ರೆಸೆಂಟ್. ಸೆಕ್ಯುಲರಿನ ವೋಟ್ ಮಾಡಿದ್ದಕ್ಕೆ ಬಂದಿರತಕ್ಕಂಥ ಪ್ರಸಾದ, ಸೆಕ್ಯುಲರ್ನ ಭೂತಾನ ನಾವು ತಲೆ ಮೇಲೆ ಇಟ್ಕೊಂಡಿದ್ದಕ್ಕೆ ಬಂದಿರತಕ್ಕಂಥ ಪ್ರಸಾದನೇ ಇವತ್ತು ತಿರುಪತಿ ಪ್ರಸಾದ. ಸೆಕ್ಯುಲರ್ನ ಹಿಂದೂಗಳು ತೆಗೆದು ಬಿಸಾಕಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನೇ ಟ್ರೋಲ್ ಮಾಡುವಂತ ಕೆಲಸ ಆಗಿದೆ. ನೀನ್ ಯಾವ ಧರ್ಮಪ್ಪ, ಫಸ್ಟ್ ಕ್ರಿಶ್ಚಿಯನ್ ಅಥವಾ ಸನಾತನ ಅನ್ನುವಂಥದ್ದನ್ನ ಪವನ್ ಅವ್ರನ್ನ ಕೇಳ್ತಾ ಇದ್ದಾರೆ. ಟಿಕೆಟ್ ಹಿಂದ್ಗಡೆ ಕ್ರಿಶ್ಚಿಯನ್ ಮಿಷನರಿಗಳ ಮೆಸೇಜ್ ಇತ್ತು. ಬಸ್ಸಿನ ತಿರುಮಲಾಗೆ ಹೋಗುವ ಬಸ್ಸಿನ ಹಿಂದೆ ಅಡ್ವರ್ಟೈಸ್ಮೆಂಟ್ ಕ್ರಿಶ್ಚಿಯನ್ ಮಿಷನರಿ ಇತ್ತು. ಹೀಗೆ ಒಂದು ಚುನಾಯಿತ ಸರ್ಕಾರ ಒಂದು ಧರ್ಮವನ್ನ ಪ್ರಚೋದನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಸೆಕ್ಯುಲರಿನ ಭೂತದಿಂದ ನಾವು ಈ ಪರಿಸ್ಥಿತಿಗೆ ಬಂದಿದ್ದು. ನಾವು ದಯವಿಟ್ಟು ಹಿಂದೂಗಳು ಸೆಕ್ಯುಲರ್ ಆಗಬೇಡಿ. ಲಡ್ಡು ವಿವಾದ ಬಗ್ಗೆ ರಿಯಾಕ್ಷನ್ ಏನಾದರೂ ಕೊಡ್ಬೋದಾ? ತಿರುಮಲ ಲಡ್ಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆನ್ಸೇಷನ್ ನ್ಯೂಸ್ ಅಟ್ ಪ್ರೆಸೆಂಟು. ಬಟ್ ಇನ್ನೊಂದು ವಿಚಾರ ಚರ್ಚೆ ಆಗ್ತದೆ. ಪವನ್ ಅವರು ಈ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ನಾನು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮತಾಂತರ ಆಗಿದ್ದೀನಿ ಅನ್ನೋಂಥದ್ದು. ಬಟ್ ಇವತ್ತು ಹಿಂದೂ ಧರ್ಮ, ಸನಾತನ ಧರ್ಮದ ಬಗ್ಗೆ ಯಾರಾದರೂ ಮಾತಾಡೋದಕ್ಕೆ ಮುಂಚೆ ತುಂಬ ಎಚ್ಚರ ವಹಿಸಿ ಅನ್ನೋ ಥರದಲ್ಲೆಲ್ಲ ಕಮೆಂಟ್ ಪಾಸ್ ಮಾಡ್ತಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನೇ ಟ್ರೋಲ್ ಮಾಡುವಂಥ ಕೆಲಸ ಆಗಿದೆ. ನೀನು ಯಾವ ಧರ್ಮಪ್ಪ, ಫಸ್ಟ್ ಕ್ರಿಶ್ಚಿಯನ್ನ ಅಥವಾ ಸನಾತನನ ಅನ್ನುವಂಥದ್ದನ್ನ ಪವನ್ ಅವ್ರನ್ನ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ ಸಂಬಂಧಪಟ್ಟಂಗೆ? ಈ ಸೆಕ್ಯುಲರ್ ಇನ್ನ ಬಿರುದ ಇವತ್ತು ನಮಗೆ ಬಂದಿರತಕ್ಕಂಥ ಪ್ರಸಾದ, ಸೆಕ್ಯುಲರಿನ ವೋಟ್ ಮಾಡಿದ್ದಕ್ಕೆ ಬಂದಿರತಕ್ಕಂಥ ಪ್ರಸಾದ, ಸೆಕ್ಯುಲರ್ನ ಭೂತಾನ ನಾವು ತಲೆ ಮೇಲೆ ಇಟ್ಕೊಂಡಿದ್ದಕ್ಕೆ ಬಂದಿರತಕ್ಕಂಥ ಪ್ರಸಾದನೇ ಇವತ್ತು ತಿರುಪತಿ ಪ್ರಸಾದ. ಸೆಕ್ಯುಲರನ್ನು ಹಿಂದೂಗಳು ತೆಗೆದು ಬಿಸಾಕಬೇಕು. ಸೆಕ್ಯುಲರ್ನ ಪದನೇ ಇಲ್ಲ. ಯಾಕಂದರೆ ಸೆಕ್ಯುಲರು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಸೆಕ್ಯುಲರು ಮುಸಲ್ಮಾನ್ಗೂ ಆಗಬೇಕು, ಕ್ರಿಶ್ಚಿಯನ್ಗೂ ಆಗಬೇಕು. ಸೆಕ್ಯುಲರ್ನ ಬೋಧನೆಯನ್ನು ಬರೀ ಹಿಂದೂಗಳಿಗೆ ಮಾಡಿಕೊಂಡು ನಮ್ಮನ್ನು ನೀವು ಒಂದು ಕಡೆ ಮೂಲೆಯಲ್ಲಿ ಕೂರಿಸ್ತಾ ಇದ್ದೀರಾ. ನಿಮ್ಮ ಸೆಕ್ಯುಲರಿಟಿ ಏನಿದೆ ಅಂತ ಮುಸ್ಲಿಮ್ ಅವ್ರು ಹೇಳಿದ್ರೆ, ಇಲ್ಲ ನಮಗೆ ಕುರಾನೇ ದೊಡ್ಡದು, ನಮಗೆ ಕಾನ್ಸ್ಟಿಟ್ಯೂಷನ್ ಆಮೇಲೆ, ನಮಗೆ ರಾಷ್ಟ್ರ ದೊಡ್ಡದು ಅಂದರೆ ಇಲ್ಲ, ನಮಗೆ ನಮ್ಮ ಧರ್ಮ ಮೊದಲು. ಹೀಗೆ ಮತಾಂಧಿ ಶಕ್ತಿಗಳನ್ನು ನಾವು ಹೆಚ್ಚಾಗಿ ನೋಡಿದ್ದೇವೆ. ಇದು 60 ವರ್ಷದ ಕಾಂಗ್ರೆಸ್ಸಿನ ಪಿತೂರಿ. ಸೆಕ್ಯುಲರ್ನ ಭೂತವನ್ನು ನಮ್ಮ ಮೇಲೆ ಕೂಡಿಸಿ ಎಲ್ಲರೂ ಸಮ, ಎಲ್ಲ ಜಾತಿಗಳು ಒಂದೇ ಅಂತ ಹೇಳಿ ಹಿಂದೂಗಳಲ್ಲಿ ಅದನ್ನು ಡಿವೈಡ್ ಮಾಡಿ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ, ನಾನು ಲಿಂಗಾಯತ, ನಾನು ಎಲ್ಲವನ್ನು ಒಡೆದು ಕುರುಬಾ ಅಂತ ಹೊಡೆದು ನಮ್ಮನ್ನು ಮಾಡಿದ್ದಾರೆ. ಅಲ್ಲಿ ಅದೆಲ್ಲ ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಸೆಕ್ಯುಲರ್ ಪ್ರಸಾದವೇ ಇವತ್ತು ನಮಗೆ ಲಡ್ಡು ರೂಪದಲ್ಲಿ ಬಂದಿರತಕ್ಕಂಥದ್ದು. ನಮಗೆ ಪವಿತ್ರವಾದ ಗೋಮಾತೆಯ ಒಂದು ಫ್ಯಾಟನ್ನು ನಮಗೆ ಅಲ್ಲಿ ಕೊಟ್ಟಿದ್ದಾರೆ. ನಾನು ಶುದ್ಧ ಶಾಕಾಹಾರಿ. ನಮ್ಮ ಅಪ್ಪ ನನಗೊಂದು ಮಾತು ಹೇಳಿದರು, ಫಾರಿನ್ಗೆ ಹೋಗ್ಬೇಕಾರೆ, ಮಗನೇ ಏನು ಬೇಕಾದ್ರೂ ತಿನ್ನೋ, ಊಟ ಸಿಗಲಿಲ್ಲ ಅಂದರೆ ಕೋಳಿ ತಿಂದ್ಬಿಡು, ಆದರೆ ದನದ ಮಾಂಸ ಮಾತ್ರ ತಿನ್ಬೇಡ, ನರಕಕ್ಕೆ ಹೋಗ್ತೀಯಾ ಅಂತ ನನಗೆ ಹೇಳಿದ್ದು. ನನಗೆ ಮಾತು ಇನ್ನೂ ನನಗೆ ತಲೆಯಲ್ಲಿದೆ. ಸೊ ಈ ಥರದ ಒಂದು ಅಪವಿತ್ರವಾದ ಕೆಲಸವನ್ನು ಒಂದು ಸರ್ಕಾರ ಪಿತೂರಿನೇ ಅಂತ ಹೇಳ್ಬೋದು ಇದು. ಯಾಕೆಂದರೆ ಇದು ತುಂಬ ಯೋಚನೆ ಮಾಡಿರ್ತಕ್ಕಂಥ. ನಾನು ತಿರುಪತಿಗೆ ಹೋದಾಗ ಲಾಸ್ಟು ಟಿಕೆಟ್ ಹಿಂದ್ಗಡೆ ಕ್ರಿಶ್ಚಿಯನ್ ಮಿಷನರಿಗಳ ಮೆಸೇಜ್ ಇತ್ತು. ಟಿಕೆಟ್ ಹಿಂದ್ಗಡೆ ಬಸ್ಸಿನ ತಿರುಮಲಾಗೆ ಹೋಗುವ ಬಸ್ಸಿನ ಹಿಂದೆ ಅಡ್ವರ್ಟೈಸ್ಮೆಂಟು ಕ್ರಿಶ್ಚಿಯನ್ ಮಿಷನರಿದಿತ್ತು. ಹೀಗೆ ಒಂದು ಚುನಾಯಿತ ಸರ್ಕಾರ ಒಂದು ಧರ್ಮವನ್ನು ಪ್ರಚೋದನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಸೆಕ್ಯುಲರಿನ ಭೂತದಿಂದಲೇ ನಾವು ಈ ಪರಿಸ್ಥಿತಿಗೆ ಬಂದಿದ್ದು. ನಾವು ದಯವಿಟ್ಟು ಹಿಂದೂಗಳು ಸೆಕ್ಯುಲರ್ ಆಗಬೇಡಿ. ನೀವು ಹಿಂದೂ ಅಂತ ಹೇಳ್ಕೊಳ್ಳಿ, ನೀವು ಸೆಕ್ಯುಲರ್ ಇಲ್ಲ ಅಂತ ನಾಚಿಕೆ ಬಿಟ್ಟು ಹೇಳಿ, ನನಗೆ ನನ್ನ ಧರ್ಮ ಮುಖ್ಯ, ನನ್ನ ಜನರು ಮುಖ್ಯ ಅಂತ ಹೇಳ್ಕೊಳ್ಳಿ. ಹಿಂದೂ ರಾಷ್ಟ್ರ, ಹಿಂದೂ ಭಾರತ, ಅಖಂಡ ಹಿಂದೂ ಭಾರತ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.